ಪ್ರೀತಿ ನಿರಾಕರಿಸಿದ ಕಾರಣಕ್ಕೆ ವಿವಾಹಿತೆಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಚಂದ್ರ ಲೇಔಟ್ನ ಗಂಗೊಂಡನಹಳ್ಳಿಯಲ್ಲಿ ನಡೆದಿದೆ. ಆರೋಪಿ ಹಫೀಜ್ ಎಂಬಾತ ಮದುವೆಯಾಗಿ ಮೂರು ಮಕ್ಕಳಿರುವ ಫಿರ್ದೌಸ್ ಬಾನು ಹಿಂದೆ ಬಿದ್ದಿದ್ದ. ಆಟೋ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹಫೀಜ್ ಕೆಲ ತಿಂಗಳಿನಿಂದ ಫಿರ್ದೌಸ್ಗೆ ತನ್ನನ್ನು ಪ್ರೀತಿ ಮಾಡುವಂತ ಒತ್ತಾಯಿಸ್ತಾ ಇದ್ದಂತೆ. ಆದರೆ ಫಿರ್ದೌಸ್ ಈ ವಿಚಾರವನ್ನ ನಿರಾಕರಿಸಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಪೊಲೀಸರು ಆರೋಪಿಯನ್ನ ಕರೆಸಿ ಎಚ್ಚರಿಕೆಯನ್ನು ನೀಡಿ ಹಫೀಜ್ನಿಂದ ಮುಚ್ಚಳಿಕೆಯನ್ನು ಬರೆದು ಕಳಿಸಿದ್ರಂತೆ. ಆದರೆ ಹಫೀಜ್ ಮತ್ತೆ ಅದೇ ಚಾಳಿಯನ್ನು ಮುಂದುವರೆಸಿದ್ದ. ಫಿರ್ದೌಸ್ ಗಂಗೊಂಡನಹಳ್ಳಿ ಮಸೀದಿ ಸಮೀಪದ ಮನೆ ಕೆಲಸದಲ್ಲಿದ್ದಾಗ ಆರೋಪಿ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದು ಭಾನುಗೆ ಆರೋಪಿ ಚಾಕುವಿನಿಂದ ಹಲ್ಲೆಯನ್ನ ಮಾಡಿದ್ದು ಸ್ಥಳದಲ್ಲೇ ಭಾನು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಚಂದ್ರ ಲೇಔಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಾಕಿ ತಗೊಂಡು ಬೇರೆ ಎಲ್ಲ ಹೊಡೆದು ಹೋಗಿದ್ದಾನೆ ಸರ್. ಟಾರ್ಚರ್ ಕೊಡ್ತಾ ಇದ್ದ. ಮಾತಾಡು ಅಂತ. ನಾನು ಮಾತಾಡಲ್ಲ, ಮುಚ್ಚೆ ಮಾತಾಡ್ತಾ ಇದ್ಲು. ಆಮೇಲೆ ನಾನು ಮಾತಾಡಲ್ಲ, ನನ್ನ ಗಂಡನ ಜೊತೆ ನಾನು ಇರ್ತೀನಿ ಅಂತ ಬಿಟ್ಬಿಟ್ಲು. ಆಮೇಲೆ ನಾನು ಮಾತಾಡಲೇಬೇಕು ಅಂತ ಈ ಥರ ಮಾಡಿದ್ದಾನೆ ಸರ್. ಇಲ್ಲ, ನಾನು ಗಂಡನಿಗೆ ಸಾಯಿಸ್ತೀನಿ, ಮಕ್ಕಳಿಗೆ ಸಾಯಿಸ್ತೀನಿ, ನನಗೆ ಬಿಟ್ಟರೆ ಅಂತ ಸ್ವಲ್ಪ ತಿಂಗಳು ಸ್ವಲ್ಪ ಇಲ್ಲಿ ಚುಚ್ಚಿದ್ದಾನೆ ಸರ್. ಆಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ನಾನು ಮಾಡಲ್ಲ, ಈ ಗಂಟೆಗೆ ಹೋಗಲ್ಲ ಅಂತ ಹೇಳ್ದ. ಆಮೇಲೆ ಸೈನು ಎಲ್ಲ ಹಾಕಿದೆ. ಇವಾಗ ಬಂದು ಈ ಥರ ಮಾಡಿದ್ದಾನೆ ಸರ್. 8 ತಿಂಗಳಾದಮೇಲೆ ಈ ಥರ ಮಾಡಿದ್ದಾನೆ ಸರ್. ಅವನು ಗಂಡ ಮನೆಯಲ್ಲಿ ಈ ಥರ ಜಮಾತ್ಗೆ ಹೋಗಿದ್ರು. ಅವರು 8 ತಿಂಗಳಾಯಿತು, ಇವಾಗ ಬಂದಿದ್ದಾರೆ. 1 ವಾರನೇ ಆಗಿರೋದು. ಮಂಡ್ಯದಲ್ಲಿ ಬೋನಿಗೆ ಬಿದ್ದ ಚಿರತೆಯನ್ನ ನೋಡುವುದಕ್ಕೆ ಗ್ರಾಮಸ್ಥರು ಮುಗಿಬಿದ್ದಿದ್ರು. 2 ದಿನಗಳ ಹಿಂದೆ ಬೂತನ ಹೊಸೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಪತ್ತೆಯಾಗಿತ್ತು. ಇದೀಗ ಮರಿಗಳನ್ನು ಹುಡುಕಿಕೊಂಡು ಬಂದ ತಾಯಿ ಚಿರತೆ ಬೋನಿಗೆ ಬಿದ್ದಿದೆ. ಜಾನುವಾರುಗಳ ಮೇಲೆ ದಾಳಿ ಮಾಡಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಹಲವು ಕಡೆ ಅರಣ್ಯ ಇಲಾಖೆ ಬೋನನ್ನು ಇರಿಸಿತ್ತು. ಆದರೂ ಬೋನಿಗೆ ಬೀಳದೆ ತಪ್ಪಿಸಿಕೊಂಡು ಚಿರತೆ ಓಡಾಡ್ತಾ ಇತ್ತು. ಇದೀಗ ಮರಿ ಹುಡುಕೊಂಡು ಬಂದು ಬೋನಿಗೆ ಬಿದ್ದಿದ್ದು ಚಿರತೆ ನೋಡುವುದಕ್ಕೆ ಕಬ್ಬಿನ ಗದ್ದೆಗೆ ಜನರ ದಂಡೆ ಹರಿದು ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.